ಹಾಯ್ ಹಲೋ ಎವ್ರಿವನ್. ಇವತ್ತಿನ ವ್ಲಾಗ್ನ ಮಾರ್ನಿಂಗಿಂದ ಶುರು ಮಾಡ್ತಿದ್ದೀನಿ. ನಾವೆಲ್ಲ ಹೊರಟಿದ್ದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ 2 ಕಪಲ್ಸ್ ಕೂಡ ಮೈಲಾರಿ ಅಗ್ರಹಾರಕ್ಕೆ ಹೋಗಿದ್ವಿ. ಸೊ ಅಲ್ಲಿ ದೋಸೆ ಇಡ್ಲಿ ಬ್ಯಾಟಿಂಗ್ ಮಾಡಿಕೊಂಡು ಹೊರಟ್ವಿ. ನನ್ನ ಮಗಳನ್ನ ಹಿಡಿಯೋಕ್ಕಾಗದೆ ಕಾರಲ್ಲಿ ಕೆಳಗೆ ಬಿಟ್ಬಿಟ್ಟಿದೆ. ಅಷ್ಟು ಸರ್ಕಸ್ ಮಾಡ್ತಿದ್ಲು ಅವಳು, ಮನೆ ಅನ್ಕೊಬಿಟ್ಟಿದ್ದಾಳೆ ಕಾರ್ನ. ಸೊ ಹಾಗೆಯೇ ಸಖತ್ತು ಹಠ ಮಾಡ್ತಿದ್ಲು ಅಂದ್ಬಿಟ್ಟು ಅವ್ರ ಅಪ್ಪನ ಕೈಲಿ ಕೊಟ್ಟಿದ್ದೆ. ನನ್ನ ಕೈಲಿ ಹಿಡ್ಕೊಳಕ್ಕೆ ಆಗಲಿಲ್ಲ, ಅವಳನ್ನ ಅಷ್ಟು ಹಠ ಮಾಡ್ತಿದ್ಲು. ಸೊ ಇನ್ನು ಲಂಚ್ಗೆ ನಾವು ರೋಟಿ ಕರಿ ಹಾಗೆ ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದ್ವಿ. ಐಸ್ ಕ್ರೀಮ್ ಒಂದೇ ಚೆನ್ನಾಗಿದ್ದಿದ್ದು ಹೇಳ್ಬೇಕಂದ್ರೆ, ಇನ್ನು ರೋಟಿ ಮತ್ತು ರೈಸ್ ಬಾಯ್ಲೇ ಆಗಿರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಅದರಲ್ಲೇ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಚೆನ್ನಾಗಿಲ್ಲ ಅಂದ್ಬಿಟ್ಟು ಬಂದ್ವಿ. ಸೊ ಇದು CLS ವೆಜ್ ಅಂತ ವಾಟರ್ ಟ್ಯಾಂಕಲ್ಲಿ ನಾವು ಲಂಚ್ ಮಾಡಿದ್ದು. ಸೊ ನಂತರ ಹಾಗೆ ಮನೆಗೆ ಬಂದು ಒಂದು ಸ್ವಲ್ಪ ಟೈಲರ್ ಶಾಪ್ಗೆ ಬಟ್ಟೆ ಕೊಡೋದಿತ್ತು ಅಂದ್ಬಿಟ್ಟು ಅದನ್ನು ಕೊಟ್ಟು ನಾವು ವಿಶಾಲ್ ಮಾರ್ಟ್ಗೆ ಹೋದ್ವಿ. ಅವರು ಮನೆ ಸೆಲೆಕ್ಟ್ ಆಗಿತ್ತು ಅವ್ರ ಫ್ರೆಂಡ್ದು ಅಂದ್ಬಿಟ್ಟು ಅವರು ಬೇಸಿಕ್ ನೀಡ್ಸ್ ತೊಗೊಳಕ್ಕೆ ಹೋದರು. ಸೊ ಹಾಗೆ ನಾನು ನನ್ನ ಮಗಳಿಗೆ ಬಟ್ಟೆ ಶಾಪಿಂಗ್ ಮಾಡಿಕೊಂಡೆ. ಹಾಗೆ ಸ್ವಲ್ಪ ಹೊಟ್ಟೆ ಹಶ್ವಾಗಿತ್ತು, ಮಧ್ಯಾಹ್ನ ಊಟ ಸರಿಯಾಗಿಲ್ಲ ಅಂದ್ಬಿಟ್ಟು ಯೋಗ ನರಸಿಂಹ ಸ್ವಾಮಿ ಆಪೋಸಿಟು ಚಾಟ್ ಸ್ಟ್ರೀಟ್ ಇದೆ. ಸೊ ಅಲ್ಲಿ ಚುರ್ಮುರಿ ಹಾಗೆ ಮೆಣಸಿನ್ಕಾಯಿ ಬಜ್ಜಿ ತೊಗೊಂಡ್ವಿ ತಿನ್ನೋಣ ಅಂದ್ಬಿಟ್ಟು. ಇನ್ನು ನನ್ನ ಮಗಳು ಹೋಗೋ ಬರೋರ್ನೆಲ್ಲ ವಿಂಡೋಯಿಂದ ಮಾತಾಡಿಸ್ತಿದ್ಲು. ನಮ್ಗೆ ತಿನ್ನಕ್ಕೆ ಬಿಡಲ್ಲ ಅಂದ್ಬಿಟ್ಟು ಏನಾದರೂ ಮಾಡ್ಕೊಳ್ಳಿ ಅಂದ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ಟಿದೆ. ಪಾಪ ಎಲ್ರೂ ಮಾತಾಡಿಸ್ತಿದ್ಲು. ಹಾಗೆಯೇ ಒಂದು ಪುಟ್ಟ ಹುಡುಗಿ ಬಂದು ನನ್ನ ಮಗಳು ಆಗ್ಲಿಂದ ಮಾತಾಡಿಸ್ತಿದ್ದಾಳೆ ಅಂತ ಮಾತಾಡಿಸ್ಕೊಂಡು ಹೋದ್ಲು ಅವಳು. ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವೆಲ್ಲ ಮನೆಗೆ ಬಂದು ಮತ್ತೆ ಫ್ರೆಶ್ ಅಪ್ ಆಗಿ ಡಿನ್ನರ್ಗೆ ಹೊರಗೆ ಹೋಗೋಣ ಅಂದ್ಬಿಟ್ಟು ಫಾಸ್ಟ್ ಫುಡ್ನ ಸೆಲೆಕ್ಟ್ ಮಾಡಿಕೊಂಡು ದಟ್ಕಳ್ಳಿ ಫಾಸ್ಟ್ ಫುಡ್ಗೆ ಹೋಗಿದ್ವಿ. ಎಲ್ಲರೂ ಬೆಣ್ಣೆ ಮಸಾಲೆ ದೋಸೆ ಹಾಗೆ ಅಕ್ಕಿ ರೊಟ್ಟಿ ತೊಗೊಂಡು ಇವತ್ತಿನ ದಿನನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿವನ್.